ಹಾಯ್ ಹಲೋ ಸ್ಪರ್ಧಾ ಮಿತ್ರರೇ, ಮಾರ್ಗದರ್ಶಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ನಾನು ಮಾಳಪ್ಪ ಸರ್, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಕಲಬುರಗಿ. ಇವತ್ತು ನಾನು ಭಾರತ ಭೂಗೋಳ ಶಾಸ್ತ್ರವನ್ನ ತಗೊಂಡು ಬಂದಿದ್ದೇನೆ. ಪಾರ್ಟ್ 1. ಅದರೊಳಗ ಭಾರತದ ಕುರಿತು ಒಂದ್ ಸ್ವಲ್ಪ ಪರಿಚಯ ಮತ್ತು ಹಿನ್ನೆಲೆ ನೋಡ್ಕೊಂಬರೋಣ. ಭಾರತದ ಪರಿಚಯ ಮತ್ತು ಭೌಗೋಳಿಕ ಹಿನ್ನೆಲೆ. ಹಾಗಾದ್ರೆ ಭೌಗೋಳಿಕ ಹಿನ್ನೆಲೆ ಅಂತ ಬಂದಾಗ ಇಲ್ಲಿ ನೋಡಿ, ಮೊದಲಿಗೆ ಭಾರತ ದೇಶಕ್ಕೆ 10 ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಆ 10 ಹಲವು ಹೆಸರುಗಳು ಯಾವಪ್ಪ ಅಂತಂದ್ರೆ, ಒಂದು ಭರತ ಭೂಮಿ, ಭರತ ಖಂಡ, ಭರತ ವರ್ಷ. ನೋಡಿ, ಭಾರತ ದೇಶಕ್ಕೆ ಭಾರತ ಎಂಬ ಚಕ್ರವರ್ತಿ ಆಳಿದಕ್ಕಾಗಿ ಭಾರತ ಅಂತ ಕರೆದ್ರು. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಭಾರತ ದೇಶಕ್ಕೆ ಭರತ ಎಂಬ ಚಕ್ರವರ್ತಿ ಆಳಿದ. ಹೌದಾ? ಅದ್ರ ಅರ್ಥ ಮೊದಲು ಗೊತ್ತಿರ್ಬೇಕು, ಭಾರತ ಅಥವಾ ಭರತ ಚಕ್ರವರ್ತಿ ಯಾರು. ನಾವು ಪೌರಾಣಿಕವಾಗಿ ನೋಡಿಕೊಂಡಾಗ ಮೊದಲೇದು ಜೈನ ಪುರಾಣದ ಪ್ರಕಾರ ಜೈನರ ಮೊದಲ ತೀರ್ಥಂಕರಾದ ಆದಿನಾಥ ಅಥವಾ ಋಷಭನಾಥ. ನೋಡಿ, ಆದಿನಾಥ ಅಥವಾ ಋಷಭನಾಥ, ಅವನ ಹೆಂಡತಿ ಯಶಸ್ವಿನಿ. ಇವನ ಮಗನಾದಂತ ಭರತ ಚಕ್ರವರ್ತಿ ಭಾರತವನ್ನು ಆಳಿದಕ್ಕಾಗಿ, ಯಾರ ಮಗ? ಆದಿನಾಥ ಮತ್ತು ಯಶಸ್ವಿಯ ಮಗನಾದಂಥ ಭರತ ಚಕ್ರವರ್ತಿ. ನೋಡಿ, ಈ ಭರತ ಚಕ್ರವರ್ತಿ ಭಾರತವನ್ನು ಆಳಿದಕ್ಕಾಗಿ ಭಾರತ ಎಂಬ ಹೆಸರು ಬಂತು. ಓಕೆ, ಇನ್ನ ಹಿಂದೂ ಪುರಾಣದ ಪ್ರಕಾರ ನೋಡಿ, ಹಿಂದೂ ಪುರಾಣ ಏನ್ ಹೇಳ್ತದಪ್ಪ ಅಂದ್ರೆ, ದುಷ್ಯಂತ ಮತ್ತು ಶಾಕುಂತಲೆಯ ಮಗನೇ ಯಾರು ಅಂತ ಕೇಳಿದ್ರೆ ಯಾರಪ್ಪ ಅಂದ್ರೆ ಅವನೇ ಭರತ. ನೋಡಿ, ಜೈನ ಪುರಾಣದ ಪ್ರಕಾರ ಆದಿನಾಥ ಅಥವಾ ಯಶಸ್ವಿನಿಯ ಮಗನಾದಂತಹ ಭರತ ಚಕ್ರವರ್ತಿಯು ಭಾರತವನ್ನು ಆಳಿದಕ್ಕಾಗಿ ಭಾರತ ಅಂತ ಹೆಸರು ಬಂತು. ಹಿಂದೂ ಪುರಾಣದ ಪ್ರಕಾರ ದುಷ್ಯಂತ ಮತ್ತು ಶಾಕುಂತಲೆಯ ಮಗನಾದಂತ ಭರತ ಚಕ್ರವರ್ತಿ. ಒಟ್ಟಿನಲ್ಲಿ ನಮಗೇನು ಗೊತ್ತಿರಬೇಕು, ಭರತ ಎಂಬ ಚಕ್ರವರ್ತಿಯು ಭಾರತವನ್ನು ಆಳಿದಕ್ಕಾಗಿ ಈ ಭರತ ಭೂಮಿ, ಭರತ ಖಂಡ, ಭರತ ವರ್ಷ ಎಂಬ ಹೆಸರು ಬಂತು. ನೆಕ್ಸ್ಟ್ ಮತ್ತೆ ಏನಪ್ಪಾ ಅಂತಂದ್ರೆ, ಭಾರತ ದೇಶಕ್ಕೆ ಹಿಂದೂಸ್ತಾನ್ ಎಂದು ಕರೆಯಲಾಗುತ್ತದೆ. ಹೌದಾ? ಹಿಂದೂಸ್ತಾನ್. ಓಕೆ, ಹಿಂದೂಸ್ತಾನ್. ಭಾರತ ದೇಶಕ್ಕೆ ಹಿಂದೂಸ್ತಾನ್ ಹೆಸರು ಬರಲು ಕಾರಣವಾದ ನದಿ ಯಾವುದು ಅಂತ ಕ್ವಶನ್ ಕೇಳಿ ನಿಮಗೆ. ಮತ್ತು ಹಿಂದೂಸ್ತಾನ್ ಎಂದು ಕರೆದವರು ಯಾರು ಅಂತ ಕೇಳಿದ್ದಾರೆ. ಅಂದ್ರೆ ಭಾರತ ದೇಶಕ್ಕೆ ಹಿಂದೂಸ್ತಾನ ಅಂದ್ರೆ ಏನು ಕರೆದರೆ ಯಾರಪ್ಪ ಅಂದ್ರೆ, ಮೊದಲಿಗೆ ಗೊತ್ತಿರಬೇಕು, ಪರ್ಸಿಯನ್ನರು ಅಂದ್ರೆ ಅರಬ್ಬರು ಅಂತೇಳಿ. ಯಾರು? ಅರಬ್ಬರು ಅಂತ ಹೇಳಿ ಬರ್ತಾರೆ. ಅರಬ್ಬರು ಅಂತೇಳಿ ಇಲ್ಲಿ ಗೊತ್ತಿರಬೇಕು. ಪರ್ಸಿಯನ್ನರಿಗೆ ಸಿಂಧೂ ನದಿಯನ್ನ ಸಿಂಧೂ ಎಂದು ಕರೆಯಲು ಆಗಲಿಲ್ಲ. ಅವರನ್ನ ಕರೆದ್ರು ಹಿಂದೂ ಅಂತ ಕರೆದ್ರು. ಸಿಂಧೂ ನದಿಗೆ ಹಿಂದೂ ಅಂತ ಕರೆದ್ರು. ಅಲ್ಲಿ ವಾಸ ಮಾಡುವ ಜನರಿಗೆ ಹಿಂದೂಸ್ತಾನಿಯರು ಅಂತ ಕರೆದ್ರು. ಒಟ್ಟಿನಲ್ಲಿ ಭಾರತ ದೇಶಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ಯಾರು? ಪರ್ಸಿಯನ್ನರು ಅಥವಾ ಅರಬ್ಬರು ಅಂತ ಬರ್ತಾರೆ. ನೆಕ್ಸ್ಟ್ ಇದನ್ನೊಂದು ತಗೋಬೇಕು. ಹಿಂದೂಸ್ತಾನ್ ಎಂದು ಕರೆಯಲು ಕಾರಣವಾದ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದಾನೆ. ಭಾರತ ದೇಶಕ್ಕೆ ಹಿಂದೂಸ್ತಾನ್ ಎಂದು ಕರೆಯಲು ಕಾರಣವಾದ ಪರ್ವತ ಶ್ರೇಣಿ ಹಿಂದೂ ಕುಶ್ ಶ್ರೇಣಿ. ಹಿಂದೂ
ಕುಶ್ ಶ್ರೇಣಿ ಅಂತ ಬರ್ತದೆ. ಇನ್ನ ಭಾರತ ದೇಶಕ್ಕೆ ಭಾರತ ಎಂದು ಕರೆಯಲು ಕಾರಣವಾದ ಸಾಗರ, ಇದನ್ನ ನೆನ್ಪಿಡ್ಕೋಬೇಕಾ, ಮೋಸ್ಟ್ ಇಂಪಾರ್ಟೆಂಟ್. ಭಾರತ ದೇಶಕ್ಕೆ ಹಿಂದೂಸ್ತಾನ್ ಎಂದು ಕರೆಯಲು ಕಾರಣವಾದ ಸಾಗರ ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರ. ಪ್ರಪಂಚದಲ್ಲಿಯೇ ಒಂದು ಸಾಗರದ ಹೆಸರನ್ನು ಹೋಲಿಸುವಂತ ಏಕೈಕ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಓಕೆ ನೋಡಿ, ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು, ಅದರಲ್ಲೂ ಕರೆಯಲು ಕಾರಣವಾದ ಶ್ರೇಣಿ ಹಿಂದೂ ಕುಶ್, ಅದರಲ್ಲೂ ಕರೆಯಲು ಕಾರಣವಾದ ಸಾಗರ ಹಿಂದೂ ಮಹಾಸಾಗರ. ಓಕೆನಾ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಇಂಡಿಯಾ. ಓಕೆ, ನೆಕ್ಸ್ಟ್ ಇಂಡಿಯಾ. ಭಾರತ ದೇಶಕ್ಕೆ ಇಂಡಿಯಾ ಎಂದು ಕರೆದವರು ಗ್ರೀಕರು. ಓಕೆನಾ. ಹಾಗಾದ್ರೆ ಭಾರತ ದೇಶಕ್ಕೆ ಇಂಡಿಯಾ ಅಂತ ಕರೆದ್ರು ಯಾರು? ಗ್ರೀಕರು. ಸೇಮ್ ಆಸ್ ಇಟ್ ಈಸ್. ಇಂಡಿಯಾ ಎಂದು ಕರೆಯಲು ಕಾರಣವಾದ ನದಿ ಸಿಂಧೂ ನದಿ. ಓಕೆ, ಸಿಂಧೂ ನದಿಯನ್ನ ಗ್ರೀಕರು ಏನ್ ಮಾಡ್ತಾರೆ? ಇಂಡಸ್ ಎಂದು ಕರೆಯುತ್ತಾರೆ. ಹೌದಾ? ಎಸ್, ಇಂಡಸ್. ಇದರ ಅರ್ಥ ದ್ರಾವಿಡರು. ದ್ರಾವಿಡರು ಎಂದರ್ಥ. ಇಂಡಿಯಾ ಪದದ ಅರ್ಥ ದ್ರಾವಿಡರು. ಓಕೆ, ಒಟ್ಟಿನಲ್ಲಿ ಗೊತ್ತಿರಬೇಕು, ಇಂಡಿಯಾ ಎಂದು ಕರೆದವರು ಯಾರು? ಗ್ರೀಕ್ ದೇಶದವರು. ಓಕೆ, ಇಂಡಿಯಾ ಪದದ ಅರ್ಥ ದ್ರಾವಿಡರು ಎಂದರ್ಥ. ನೆಕ್ಸ್ಟ್, ಪರ್ಯಾಯ ದ್ವೀಪ ರಾಷ್ಟ್ರ. ಪರ್ಯಾಯ ದ್ವೀಪ ರಾಷ್ಟ್ರ. ಓಕೆ, ಇಲ್ಲಿ ನಿಮಗೇನು ಗೊತ್ತಿರಬೇಕು? ಪರ್ಯಾಯ ಅಂದ್ರೆ ಏನು ಅಂತ ಕೇಳಿದ್ರೆ, 3 ಕಡೆ ನೀರು, 1 ಕಡೆ ಭೂಭಾಗ. ಅರ್ಥಾತ್ ಪಶ್ಚಿಮ ದಿಕ್ಕಿಗೆ ಅರಬ್ಬಿ ಸಮುದ್ರ, ಪೂರ್ವ ದಿಕ್ಕಿಗೆ ಬಂಗಾಳ ಕೊಲ್ಲಿ ಮತ್ತು ದಕ್ಷಿಣ ದಿಕ್ಕಿಗೆ ಹಿಂದೂ ಮಹಾಸಾಗರ. ಹಾಗಾಗಿ 3 ಕಡೆ ನೀರು, ಉತ್ತರಕ್ಕೆ ಭೂಭಾಗ ಹೊಂದಿದರಿಂದಾಗಿ ಇದನ್ನು ಪರ್ಯಾಯ ದ್ವೀಪ ರಾಷ್ಟ್ರ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಒಂದು ನೆನಪಿರಲಿ ನಿಮಗೆ, ಏಷ್ಯಾ ಖಂಡದಲ್ಲಿ ಎಷ್ಟು ಪರ್ಯಾಯ ದ್ವೀಪ ರಾಷ್ಟ್ರಗಳು ಕಂಡು ಬರುತ್ತವೆ ಅಂತ ಕ್ವಶನ್ ಕೇಳ್ತಾನೆ. ಇದು ಕಂಪಲ್ಸರಿ ನೆನ್ಪಿಡ್ಕೋಬೇಕು. ಏಷ್ಯಾ ಖಂಡದೊಳಗ 3 ಪರ್ಯಾಯ ದ್ವೀಪ ರಾಷ್ಟ್ರಗಳು ಕಂಡು ಬರುತ್ತವೆ. ಪರ್ಯಾಯ ದ್ವೀಪ ರಾಷ್ಟ್ರಗಳು ಕಂಡು ಬರ್ತವೆ. ಓಕೆ, ಆ ಪರ್ಯಾಯ ದ್ವೀಪ ರಾಷ್ಟ್ರಗಳು, 1 ಭಾರತ, 2ನೇದು ಸೌದಿ ಅರೇಬಿಯಾ, 3ನೇದು ಥೈಲ್ಯಾಂಡ್. ನೋಡಿ, ಏಷ್ಯಾ ಖಂಡದೊಳಗೆ 3 ಪರ್ಯಾಯ ದ್ವೀಪ ರಾಷ್ಟ್ರಗಳು ಕಂಡು ಬರುತ್ತಾವ. ಅದರೊಳಗೆ 1 ಭಾರತ ದೇಶ, 2 ಸೌದಿ ಅರೇಬಿಯಾ, ಇನ್ನೊಂದು ಥೈಲ್ಯಾಂಡ್. ಓಕೆನಾ. ಪರ್ಯಾಯ ದ್ವೀಪ ರಾಷ್ಟ್ರ ಅಂದ್ರೇನು? 3 ಕಡೆ ನೀರು, 1 ಕಡೆ ಭೂಭಾಗ. ಓಕೆ, ಅರ್ಥಾತ್ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಉತ್ತರಕ್ಕೆ ಭೂಭಾಗ ಹೊಂದಿದರನ್ನು ಇದನ್ನು ಪರ್ಯಾಯ ದ್ವೀಪ ರಾಷ್ಟ್ರ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಜಂಬೂ ದ್ವೀಪ. ಭಾರತ ದೇಶದ ಆಕಾರವನ್ನ ಜಂಬೂ ಅಥವಾ ನೆರಳೆ ಆಕಾರವನ್ನು ಹೋಲುತ್ತದೆ. ಇದು ಗೊತ್ತಿರಬೇಕು. ಅಷ್ಟೇ ಅಲ್ಲ, ಭಾರತ ದೇಶದೊಳಗ ನೆರಳೆ ಹಣ್ಣನ್ನ ಹೇರಳವಾಗಿ ಕಂಡು ಬರುತ್ತವೆ. ನೆರಳೆ ಹಣ್ಣುಗಳನ್ನ ಏನ್ ಮಾಡ್ತೀವಿ? ಹೇರಳವಾಗಿ ಬೆಳೆಯುತ್ತೇವೆ. ಅದಕ್ಕಾಗಿ ಜಂಬೂ ದ್ವೀಪ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆರ್ಯವೃತ್ತ. ಯಾವುದು? ಆರ್ಯವೃತ್ತ. ಭಾರತ ದೇಶದೊಳಗ ಹೆಚ್ಚಾಗಿ ಆರ್ಯರು ಕಂಡು ಬರುವುದರಿಂದ ಮತ್ತು ವಾಯವ್ಯ ಭಾರತದಿಂದ ಮತ್ತು ಸಿಂಧೂ ನದಿಯ ಮುಖಾಂತರ ಆರ್ಯರು ಭಾರತಕ್ಕೆ ಆಗಮನ ಮಾಡ್ತಾರೆ. ಅಲ್ಲಿರತಕ್ಕಂತ ದ್ರಾವಿಡರನ್ನು ದಕ್ಷಿಣಕ್ಕೆ ಒಡೆದೋಡಿಸ್ತಾರೆ. ಹಾಗಾಗಿ ಆ ಭಾಗವನ್ನ ಆರ್ಯರು ವಶಪಡಿಸಿಕೊಂಡರೆ ಇದನ್ನು ಆರ್ಯ ವೃತ್ತ ಎಂದು ಕರೆಯುತ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ಆರ್ಯರು ಬ್ರಹ್ಮ ಋಷಿಖಂಡ ಎಂದು ಕರೆಯುತ್ತಾರೆ. ಭಾರತ ದೇಶಕ್ಕೆ ಬ್ರಹ್ಮ ಋಷಿಖಂಡ ಎಂದು ಕರೆದವರು ಯಾರು ಅಂದ್ರ ಆರ್ಯರು. ಯಾಕೆ ಕರೀತಾರೆ ಅಂದ್ರೆ,
ಉತ್ತರ ಭಾರತವನ್ನ ಫಲವತ್ತತೆಯಿಂದ ಕೂಡಿತ್ತು. ಅಷ್ಟೇ ಅಲ್ಲ, ಅತಿ ಹೆಚ್ಚು ಕೃಷಿಗೆ ಆದ್ಯತೆಯಿಂದ ಕೂಡಿದಕ್ಕಾಗಿ ಇದನ್ನ ಬ್ರಹ್ಮ ಋಷಿ ಕಂಡ, ಆ ಸಾಕ್ಷಾತ್ ಬ್ರಹ್ಮನೇ ನಮಗ ಇಲ್ಲಿ ವಾಸ ಮಾಡ ಕಳಿಸಿದ್ದಾನೆ ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಬ್ರಹ್ಮ ಋಷಿ ಕಂಡ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಉಪಖಂಡ ಮತ್ತು ಪುಟ್ಟ ಪ್ರಪಂಚ. ಒಂದು ಖಂಡ ಹೋಲುವಂತ ಎಲ್ಲಾ ನೈಸರ್ಗಿಕ ತಾಣಗಳು ಭಾರತದಲ್ಲಿ ಕಂಡು ಬರುತ್ತವೆ ಮತ್ತು ಒಂದು ಪುಟ್ಟ ಪ್ರಪಂಚ ಹೋಲುವಂತ ಎಲ್ಲಾ ಲಕ್ಷಣಗಳು ಭಾರತದಲ್ಲಿ ಕಂಡು ಬರುವುದರಿಂದಾಗಿ ಇದನ್ನ ಉಪಖಂಡ ಮತ್ತು ಪುಟ್ಟ ಪ್ರಪಂಚ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾರತದ ಭೌಗೋಳಿಕ ಸ್ಥಾನಮಾನ. ಭಾರತದ ಭೌಗೋಳಿಕ ಸ್ಥಾನಮಾನ. ಎಸ್, ಮೊದಲು ಗೊತ್ತಿರಬೇಕು, ಭಾರತ ದೇಶವು ಉತ್ತರಾರ್ಧಗೋಳದ ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ. ಅಂದ್ರೆ ಎಲ್ಲಿ ಕಂಡು ಬರ್ತಪ್ಪ? ಈ ಭಾಗದೊಳಗೆ ಕಂಡು ಬರ್ತದೆ ನೋಡಿ. ಎಸ್, ಭೂಮಿಯ ಮೇಲೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರ್ತದೆ. ಅಂದ್ರೆ ಭೂಮಿಯನ್ನು ಭಾಗ ಮಾಡುವಂತ ರೇಖೆ ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿ ವೃತ್ತ ಎಂದು ಕರೆಯುತ್ತೇವೆ. ಭೂಮಿಯನ್ನು 2 ಭಾಗವಾಗಿ ಮಾಡುವಂತ ರೇಖಾಂಶ 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶ ಅಂತ ಕರೆಯುತ್ತೇವೆ. ಭಾರತ ದೇಶ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಈ ಭಾಗದೊಳಗೆ ಇದೆ ನೋಡಿ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ ನೋಡಿ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ನಾವು ಕಂಪಲ್ಸರಿಯಾಗಿ 0 ಡಿಗ್ರಿಯಿಂದ ಮೇಲ್ಗಡೆ ಅಂದ್ರೆ ಉತ್ತರಕ್ಕೆ ಕಂಡು ಬರುವುದನ್ನು ನಾವು ಉತ್ತರ ಗೋಳ ಅಂತ ಕರಿಬೇಕಾಗ್ತದೆ. ಹಾಗೆ 0 ಡಿಗ್ರಿ ರೇಖಾಂಶದಿಂದ ಪೂರ್ವದಲ್ಲಿದ್ದೀವಿ, ಅದಕ್ಕೆ ಪೂರ್ವ ಗೋಳದಲ್ಲಿ ಕಂಡು ಬರುತ್ತೇವೆ ಅಂತ ಹೇಳ್ತೀವಿ. ಅಂದ್ರೆ ಭೂಮಿಯ ಮೇಲೆ ಅಥವಾ ಪ್ರಪಂಚದಲ್ಲಿ ಭಾರತ ದೇಶ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಕೇಳಿದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್, ಹಾಗೆ ರೇಖಾಂಶಿಕವಾಗಿ ನೋಡಿಕೊಂಡು ಬರೋಣ. ಭಾರತ ದೇಶವನ್ನ ಅಕ್ಷಾಂಶಿಕವಾಗಿ ನೋಡ್ಕೊಂಡು ಬರೋಣ. ಅಕ್ಷಾಂಶ ನೋಡಿ, ಭಾರತ ದೇಶದಲ್ಲಿ ಅಕ್ಷಾಂಶ ಅಂದ್ರೆ ಮೊದಲು ಗೊತ್ತಿರಬೇಕು ನಿಮಗೆ. ಅಕ್ಷಾಂಶ ಅಂದ್ರೆ ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತ ಒಂದು ಕಾಲ್ಪನಿಕ ರೇಖೆ ಅಂತ ಕರಿತೀವಿ. ಅಕ್ಷಾಂಶವನ್ನ ಏನನ್ನ ನಿರ್ಧಾರ ಮಾಡುತ್ತೆ ಅಂದ್ರೆ ಸ್ಥಳವನ್ನ ನಿರ್ಧಾರ ಮಾಡುತ್ತದೆ ಅಂತ ಕೇಳ್ತೀವಿ. ಹಾಗಾದರೆ ಭಾರತ ದೇಶದ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳು ಹಾದು ಹೋದು, ಯಾವ್ಯಾವ ಅಕ್ಷಾಂಶಗಳು ಹಾದು ಹೋಗಿ ಗೊತ್ತಿರಬೇಕು. ಮೊದಲನೇದಾಗಿ ಇಲ್ಲಿದೆ ನೋಡಿ, ಭಾರತದ ಮೇಲೆ ಇಲ್ಲಿ ಸ್ವಲ್ಪ ಮ್ಯಾಪ್ ತಗೋತೀನಿ ನಾನು. ಎಸ್, ಭಾರತದ ಮೇಲೆ ಅಕ್ಷಾಂಶಿಕವಾಗಿ ನೋಡಿಕೊಂಡಾಗ ಎಸ್ ಈ ತರ ಮ್ಯಾಪ್ ತಗೊಳ್ಳೋಣ. ಭಾರತದ ಮೇಲೆ ಮೊದಲು ಈ ತರ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತ ಒಂದು ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದ ಮೇಲೆ 8.4 ಡಿಗ್ರಿ 8.4 ಡಿಗ್ರಿ ಉತ್ತರ ಅಕ್ಷಾಂಶ. ಸ್ನೇಹಿತರಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾನು ಉತ್ತರ ಅಂದ್ರೆ ಇದ್ರೇನು, ಮೊದಲು ಅಕ್ಷಾಂಶ ಅಂದ್ರೇನು? ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತ ಕಾಲ್ಪನಿಕ ರೇಖೆ ಅಂತ. ಸರ್, ಇಲ್ಲಿ ಉತ್ತರ ಅನ್ನೋ ಪದ ಬಳಸ್ತಾ ಇದ್ರಿ. ಹೌದು, ಯಾಕೆ? ನಾವು ಸಂಪೂರ್ಣವಾಗಿ ಉತ್ತರ ಗೋಳದಲ್ಲಿ ಕಂಡು ಬರ್ತೀವಿ. ಅರ್ಥಾತ್ ಸಮಭಾಜಕ ವೃತ್ತದ ಮೇಲೆ ಇದೀವಿ ನಾವು. ಒಂದೇ ವೇಳೆ ಸಮಭಾಜಕ ವೃತ್ತದ ಕೆಳಗಡೆ ಇದ್ದೇವೆ ನಾವು ದಕ್ಷಿಣ ಅಂತ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಉತ್ತರ ಗೋಳದಲ್ಲಿ ಇದ್ದೀವಿ. ಹಾಗಾಗಿ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಇಲ್ಲಿ ನಿಮಗೇನು ಗೊತ್ತಿರಬೇಕು ಅಂತ ಕೇಳಿದ್ರೆ, ಇದು ಕೇವಲ ದ್ವೀಪಗಳನ್ನು ಹೊರತುಪಡಿಸಿ ಅಂತ ಬಂದ್ರೆ 8.4 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ದ್ವೀಪಗಳನ್ನು ಪರಿಗಣಿಸಿದಾಗ 6.45 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಅಂದ್ರೆ ಮೊದಲು ದ್ವೀಪಗಳು ಅಂತ ಬಂದಾಗ, ದ್ವೀಪ ಅಂತ ಅಂಡಮಾನ್ ನಿಕೋಬಾರ್ದಲ್ಲಿರುವಂತಹ ಗ್ರೇಟ್ ನಿಕೋಬಾರ್. ಯಾವ ನಿಕೋಬಾರ್? ಗ್ರೇಟ್ ನಿಕೋಬಾರ್ದಲ್ಲಿ ಕಂಡು ಬರುವಂತ ಪಿಗ್ಮಿಲಿಯನ್ ಪಾಯಿಂಟ್ ಅಥವಾ ಇಂದಿರಾ ಪಾಯಿಂಟ್ ಮೇಲೆ 6.45 ಡಿಗ್ರಿ ಹಾದು ಹೋಗುತ್ತದೆ. ಅದಕ್ಕಾಗಿ ದ್ವೀಪಗಳನ್ನು ಪರಿಗಣಿಸಿದಾಗ
ಎಷ್ಟು 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶ ವಿಸ್ತರಿಸಿದೆ. ಇದು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ ಲಡಾಖಿನ ಇಂದಿರಾ ಕೋಲ್. ಯಾವ ಕೋಲ? ಇಂದಿರಾ ಕೋಲ್. ಎಸ್. ನೆಕ್ಸ್ಟ್, ಇನ್ನ ಭಾರತ ದೇಶವನ್ನು ವಿಭಾಗ ಮಾಡುವಂತ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕಂಡು ಬರುತ್ತೆ ನೋಡ್ರಿ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಎಸ್, ಭಾರತದ ಭೂಮಧ್ಯದ ಮೇಲೆ ಹಾದು ಹೋಗಿದೆ. ಹಾಗಾದ್ರೆ ಭಾರತವನ್ನು ವಿಭಾಗ ಮಾಡುವ ಅಕ್ಷಾಂಶ ಅಂದ್ರೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳಿದ್ರೆ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಎಷ್ಟು ರಾಜ್ಯಗಳು? 8 ರಾಜ್ಯಗಳು. ಹಾಗಾದ್ರೆ ಯಾವ್ಯಾವು ಸೀರಿಯಲ್ ಆಗಿ ನೋಡ್ಕೊಂಡ್ ಬರ್ಬೇಕು. ಇದೇ ಕ್ವಶನ್ ಕೇಳಿ ನಿಮಗ PC ಮತ್ತು PSI ಇದೇ ಕ್ವಶನ್ ಕೇಳಿದ ನಿಮಗ. ಸೀರಿಯಲ್ ಆಗಿ ಅನುಕ್ರಮವಾಗಿ ಗುರುತಿಸಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಸೀರಿಯಲ್ ಆಗಿ ಯಾವ್ಯಾವು ಅಂತ ಕೇಳಿದ್ರೆ ಒಂದೊಂದು ನೋಡ್ಕೊಂಡ್ ಬರೋಣ ಇಲ್ಲಿ. ಎಸ್, 1 ಗುಜರಾತ್. ಎಸ್, 2 ರಾಜಸ್ಥಾನ. ಎಸ್, 3 ಮಧ್ಯಪ್ರದೇಶ. 4 ಛತ್ತೀಸ್ಗಢ. 5 ಜಾರ್ಖಂಡ್. 6 ಪಶ್ಚಿಮ ಬಂಗಾಳ. 7 ತ್ರಿಪುರಾ. 8 ಮಿಜೋರಾಂ. ಓಕೆ, ಇಲ್ಲಿ ನಿಮಗ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಬರ್ತದೆ. ಮೊದಲು ಯಾವ ರಾಜ್ಯದಿಂದ ಆರಂಭಗೊಂಡು ಯಾವ ರಾಜ್ಯದಿಂದ ಅಂತ್ಯ ಆಗುತ್ತದೆ ಅಂತ ಗೊತ್ತಿರಬೇಕು. ಮೊದಲು ಗುಜರಾತ್ ರಾಜ್ಯದಿಂದ ಆರಂಭಗೊಂಡು ಮಿಜೋರಾಮದಿಂದ ಅಂತ್ಯಗೊಳ್ಳುತ್ತದೆ. ಯಾವುದು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಎಸ್. ಅದಕ್ಕೆ ಕೋಡ್ ಏನ್ ಮಾಡಬೇಕು? ಗುಮ್ಮಿ ಅನ್ಬೇಕು. ಗು ಅಂದ್ರೆ ಗುಜರಾತ್, ಮಿ ಅಂದ್ರೆ ಮಿಜೋರಾಂ. ಅಂದ್ರೆ ಗುಜರಾತ್ ರಾಜ್ಯದಿಂದ ಆರಂಭಗೊಂಡು ಮಿಜೋರಾಂನೊಳಗೆ ಅಂತ್ಯ ಆಗುತ್ತದೆ. ಅಂದ್ರೆ ಒಟ್ಟು 8 ರಾಜ್ಯಗಳ ಮೇಲೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಹಾಗಾಗಿ ಸೀರಿಯಲ್ ಆಗಿ ನೆನಪಿಡಬೇಕು. ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ ಇಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ, ಅತಿ ಕಡಿಮೆ ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ? ಯಾವುದು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಅತಿ ಕಡಿಮೆ ಯಾವ ರಾಜ್ಯದ ಮೇಲೆ ಹೋಗ್ಯದಪ್ಪ? ರಾಜಸ್ಥಾನ್ ಅತಿ ಕಡಿಮೆ. ಅತಿ ಹೆಚ್ಚು ಮಧ್ಯಪ್ರದೇಶ್. ಅಂದ್ರೆ ರಾಜಸ್ಥಾನ ಅತಿ ಕಡಿಮೆ, ಮಧ್ಯಪ್ರದೇಶ ಅತಿ ಹೆಚ್ಚು ಹಾದು ಹೋಗಿದೆ. ಯಾವ್ದು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಅದಕ್ಕ ರಾಮ್ ಅಂತ ಇಟ್ಕೋಬೇಕು. ರಾ ಅಂದ್ರೆ ರಾಜಸ್ಥಾನ್, ಮ ಅಂದ್ರೆ ಮಧ್ಯಪ್ರದೇಶ್. ಇಷ್ಟೇ ಕೋಡ್. ಇನ್ನು ಕ್ವಶನ್ ಮತ್ತೆ ಈ ಸೀರಿಯಲ್ ಆಗಿ ಬಂದಾಗ ಇದಕ್ಕೊಂದು ಕೋಡ್ ಇದೆ. ಏನ್ ಕೋಡಪ್ಪ ಅಂತಂದ್ರೆ ಗುರಾಮಚ್ಚ. ನೋಡಿ, ಸೀರಿಯಲ್ ಆಗಿರುವಂತ ಕೋಡ್ ಇದು. 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಅದು ಸೀರಿಯಲ್ ಆಗಿ ಕೋಡ್ ಗುರ್ಯಾ. ಎಸ್, ಗುರ್ಯಾ ಮಚ್ಚಾ. ಜಾಪತ್ರಿಮಿ. ಆ 8 ರಾಜ್ಯಗಳ ಮತ್ತೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತವು ಸೀರಿಯಲ್ ಆಗಿ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳ ಕೋಡ್ ಏನು? ಗುರ್ಯಾ, ಮಚ್ಚ, ಜಾಪತ್ರಿಮಿ. ಗು ಅಂದ್ರೆ ಗುಜರಾತ್, ರಾ ಅಂದ್ರೆ ರಾಜಸ್ಥಾನ್, ಮ ಅಂದ್ರೆ ಮಧ್ಯಪ್ರದೇಶ, ಚ ಅಂದ್ರೆ ಛತ್ತೀಸ್ಗಢ, ಜ ಅಂದ್ರೆ ಜಾರ್ಖಂಡ್, ಪ ಅಂದ್ರೆ ಪಶ್ಚಿಮ ಬಂಗಾಳ, ತ್ರಿ ಅಂದ್ರೆ ತ್ರಿಪುರಾ, ಮಿ ಅಂದ್ರೆ ಮಿಜೋರಾಂ. ಇಷ್ಟು ನಿಮಗೆ ಗೊತ್ತಿರಬೇಕು.
ಓಕೆನಾ? ಎಸ್. ಹಾಗಾದ್ರೆ ಭಾರತ ದೇಶವು ದಕ್ಷಿಣೋತ್ತರವಾಗಿ ಎಷ್ಟು ಕಿಲೋಮೀಟರ್ ವಿಸ್ತರಿಸಿದೆ? ಇದನ್ನು ಗೊತ್ತಿರಬೇಕು ನಿಮಗೆ. ಭಾರತ ದೇಶವು ದಕ್ಷಿಣೋತ್ತರವಾಗಿ ಎಷ್ಟು ಕಿಲೋಮೀಟರ್ ಉದ್ದ ಹೊಂದಿದಪ್ಪ ಅಂತಂದ್ರೆ 3000 ನೋಡಿ 3214 ಕಿಲೋಮೀಟರ್ ಒಟ್ಟು ಉದ್ದ ಹೊಂದಿದೆ. ದಕ್ಷಿಣೋತ್ತರವಾಗಿ 3214 ಕಿಲೋಮೀಟರ್ ವಿಸ್ತರಿಸಿದೆ. ಓಕೆನಾ? ಹಾಗಾದ್ರೆ ಭಾರತ ದೇಶದ ಮೇಲೆ ಒಟ್ಟು ಎಷ್ಟು ಅಕ್ಷಾಂಶಗಳು ಹಾದು ಹೋಗಿವೆ ಇಲ್ಲಿ ಗೊತ್ತಿರ್ಬೇಕು ನಿಮಗ. ಹೆಂಗ್ ಕೂಡಿಸ್ಬೇಕು ಸರ್? 37 8.4 ಮೈನಸ್ ಮಾಡಬೇಕು. ಒಟ್ಟಿನೊಳಗ 29 ಅಕ್ಷಾಂಶಗಳು ಭಾರತದ ಮೇಲೆ ಹಾದು ಹೋಗ್ಯಾವ. 29 ಅಕ್ಷಾಂಶಗಳು ಭಾರತದ ಮೇಲೆ ಹಾದು ಹೋಗಿವೆ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೇಖಾಂಶಗಳು. ರೇಖಾಂಶವನ್ನ ಪಾರ್ಟ್ 2 ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.